ಸೂರ್ಯಕಾಂತಿ. ಬಿಡ್ರಿ, ಈ ಮನೆ ಗೇಟ್ ದಾಟ್ತಿದ್ದಾಗೆ ನಾನು ನಿಮ್ಮ ಹೆಂಡತಿ ಅನ್ನೋದನ್ನ ಮರ್ತ್ಬಿಡಿ. ಈಗ ತಾನೇ ಎಲ್ಲರೂ ಶಾಂತವಾಗಿದ್ದಾರೆ. ಮನೇಲಿ ಮತ್ತೊಂದು ಬಿರುಗಾಳಿ ಹೇಳೋದು ನನಗೆ ಇಷ್ಟ ಇಲ್ಲ. ಅದು ಯಾವ ಬಿರುಗಾಳಿ ಹೇಳುತ್ತೋ ಹೇಳಿ, ಎದುರಿಸೋದಕ್ಕೆ ನಾನು ರೆಡಿ ಆಗಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ಮನೆ ಪರಿಸ್ಥಿತಿ ಈಗ ಮೊದಲಿನ ಥರ ಇಲ್ಲ. ಎಲ್ರಿಗೂ ನೋವು ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆ? ನೀನು ಮನ್ಸಿಗೆ ನೋವಾಗಲ್ವಾ? ಪರವಾಗಿಲ್ಲ, ನಾನು ಸಹಿಸ್ಕೋತೀನಿ. ಜಗಳ ಆಡಲ್ಲ, ನಾಳೆಗೋಸ್ಕರ ಕಾಯ್ತೀನಿ. ಆದರೆ ಬೇರೆ ಯಾರೂ ಹಾಗೆ ಕಾಯೋದಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಮುಂದೆ ಕೂತ್ಕೊಂಡು ಮಂಜುನಾಥ ಸ್ವಾಮಿ ಅಂತ ಬೇಡ್ಕೊಳ್ತಾ ಇದೀಯಾ? ಯಾರು ಹೇಳ್ತಾ ಇದ್ಯಾ? ಎರಡೂ ಒಂದೇ ಅಲ್ವಾ ಮೇಡಮ್? ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ನಿನ್ನ ಕ್ಷೇತ್ರಕ್ಕೂ ಬರ್ತೀನಿ ಅಂತ ಹಾರಿಸ್ಕೊತಾ ಇದ್ದೆ. ಓಹೋ, ಯಾರಿಗೋಸ್ಕರ ಈ ಪೂಜೆ ಎಲ್ಲ? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಸರಿ ಸರಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರನಾ? ನಿನ್ನ ಹತ್ರನೇ. ಎಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡಿದ್ರಿ. ಬೇರೆ ಯಾರು ಈ ತರ ಮಾಡಿದ್ರು ನಾನು ಸಹಿಸ್ಕೊತಾ ಇದ್ದೆ. ಆದ್ರೆ ನೀನು, ನಮ್ಮಮ್ಮ, ನೀನ್ ಯಾಕಮ್ಮ ಹೀಗೆ ಮಾಡ್ಬೇಕಾಗಿತ್ತು? ನನಗೆ ಯಾಕೆ ಮೋಸ ಮಾಡ್ದೆ? ಯಾಕೆ ವಂಚನೆ? ಕಾಂತಿಗೆ ಕೆಟ್ಟ ಹೆಸರು ತಂದು ನೀನ್ ಸಂಪಾದನೆ ಮಾಡಿದ್ದಾದ್ರೂ ಏನು? ಕಾಂತಿನ ಮನೆಯಿಂದ ಹೊರಗೆ ಹಾಕೋದಕ್ಕೆ ತಾನೆ ನೀನ್ ಹೀಗೆಲ್ಲ ಮಾಡಿದ್ದು. ಅದೇ ಆಗಿದ್ದಿದ್ರೆ ನಾನು ಅವತ್ತೇ ಅವಳ ಹೊರಗಡೆ ಹಾಕ್ತಿದ್ದೆ. ಇಲ್ಲ, ಅವಳೇ ತನ್ನ ಸ್ಥಾನಮಾನ ತಿಳ್ಕೊಂಡು ಹೊಟ್ಟು ಹೋಗ್ತಾ ಇದ್ಲು. ಆದ್ರೆ ಅವಳು ಹೋಗ್ಲಿಲ್ಲ. ಏನೇ ಆಗ್ಲಿ ಇದೇ ಮನೇಲಿ ಇರ್ತೀನಿ ಅಂತ ಹಠ ಮಾಡಿ ಕೂತಿದ್ದಾಳೆ. ಐಶ್ವರ್ಯ ನೀನ್ ಇಷ್ಟಪಟ್ಟು ಸೊಸೆ, ಕಾಂತಿ ನಾನ್ ಇಷ್ಟಪಟ್ಟು ಹೆಂಡತಿ. ಐಶ್ವರ್ಯ ನಿನ್ನ ಸೊಸೆ ಆಗಿ ಮನೆಯಲ್ಲೇ ಇರ್ಲಿ, ನಾನು ಕಾಂತಿಗೆ ಗಂಡನಾಗಿರ್ತೀನಿ. ಏನು? ಆದ್ರೆ ಸಮಾಜದ ಕಣ್ಣಲ್ಲಿ ಐಶ್ವರ್ಯ ನಿನ್ನ ಹೆಂಡತಿ, ಸಂತೆ ಕಟ್ಟೆ ಮನೆ ಸೊಸೆ. ಕಾಂತಿ ಆ ಮನೆ ಕೆಲಸದವಳು. ನೀನೇನಾರು ಅವಳ ಜೊತೆ ಇದ್ರೆ ಅದನ್ನ ಎರಡನೇ ಸಂಬಂಧ ಅಂತ ಕರೀತಾರೆ. ಆ ಬಿರುದು ಸಿಗ್ಲಿ ಅನ್ನೋದಾದ್ರೆ ಹಾಗೆ ಮಾಡಿ. ಐಶು, ಶಾಸ್ತ್ರಿಗಳು ಹೇಳಿದ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡಿಸೋದ್ರಿಂದ ನೀನ್ ಕಳ್ಕೊಳ್ಳೋದಾದ್ರೂ ಏನಿದೆಯೇ? ನೀ ನಮ್ದೇ ಇದ್ರೆ ಬೇಡ, ನಮ್ದವ್ರಿಗೆ ಯಾಕ ಮಾಡ ಬರ್ತೀಯಾ? ನಾನೊಂದು ಐಡಿಯಾ ಹೇಳ. ನನ್ಗೆ ಹೇಗೋ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಲ್ವಾ? ಅದಕ್ಕೆ ನಾನ್ ಮಾಡೋ ಪೂಜೆ ಪುನಸ್ಕಾರ ಎಲ್ಲ ನನ್ ಪರವಾಗಿ ಬೇರೆ ಯಾರಾದ್ರೂ ನಂಬಿಕೆ ಇರೋರು ಮಾಡ್ಲಿ. ಅಂದ್ರೆ ನಮ್ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಕ್ ಒಬ್ರು ಬರ್ತಿದ್ರಲ್ಲ, ಅವ್ರು ನಮ್ ಪರವಾಗಿ ತಾನೇ ಪೂಜೆ ಮಾಡ್ತಿದ್ದು. ಆ ತರಾನೇ ಈ ಪೂಜೆನ ನಮ್ ಪರವಾಗಿ ಯಾರಾದ್ರೂ ಮಾಡ್ಲಿ. ಬೇರೆಯವರು ಅಂದ್ರೆ? ಕಾಂತಿ ಹತ್ರ ಮಾಡಿಸ್ತೀನಿ. ಅವಳಿಗಿದ್ರೆಲ್ಲ ತುಂಬಾ ನಂಬಿಕೆ. ನನ್ ಪರವಾಗಿ ಅವಳೇ ಮಾಡ್ಲಿ. ಹಾಗಲ್ಲಮ್ಮ. ಹಾಗೋ ಅಲ್ಲ ಹೀಗೋ ಅಲ್ಲಮ್ಮ, ನಾನು ಇವೆಲ್ಲ ಕಾಂತಿ ಕೈಲೇ ಮಾಡ್ಸೋದು. ಬೇಕಾದ್ರೆ ಅತ್ತೆ ಹತ್ರ ಹೋಗಿ ಮಾತಾಡ್ತೀನಿ. ಐಶು, ನಾಳೆ ನಿನ್ ಗಂಡನ ಪ್ರಸ್ತಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಅತ್ತೆ ನೋಡಿದ್ರೆ ಚೌಡಮ್ಮನ ಹತ್ರ ಶಾಸ್ತ್ರಿಗಳ ಹತ್ರ ಎಲ್ಲ ಹೋಗಿ ಬಂದಿದ್ದಾರೆ. ನೀನ್ ನೋಡಿದ್ರೆ ಏನು ಆಗದೆ ಇರೋ ತರ ಇದೆಯಲ್ಲ. ಮದ್ವೆನಂತೂ ತಡೆಯಕ್ಕಾಗಲಿಲ್ಲ, ಇದನ್ನಾದ್ರೂ ತಡಿಬೋದಲ್ಲ. ನಾನು ಮಂಜುನಾಥನ್ ಹೆಂಡತಿ ಅಂತ ಐಶ್ವರ್ಯನ ಹತ್ರ ಧೈರ್ಯವಾಗಿ ಹೇಳ್ಬಿಡು. ಸತ್ಯ ಏನು ಅಂತ ಅವಳಿಗೂ ಗೊತ್ತಾಗ್ಲಿ. ನೀನ್ ಇದನ್ನ ಮುಚ್ಚಿಟ್ರೆ ನಿನ್ ಜೀವನನೂ ಹಾಳಾಗತ್ತೆ, ಅವಳ ಜೀವನನೂ ಹಾಳಾಗತ್ತೆ. ಇಲ್ಲ ಅಕ್ಕ, ನಾನು ಹೇಳೋದಕ್ಕಾಗಲ್ಲ. ನಾನು ಹೇಳಲ್ಲ. ಹೇಳ್ದೆ ಹೋದ್ರೆ ಇಷ್ಟಕ್ಕೆ ನಿನ್ ಜೀವನ ಮುಗೀತು ಅನ್ಕೋ. ಆಮೇಲೆ ಸಾಯೋ ತನಕ ಈ ಮನೆ ಕೆಲಸದೊಳಗೆ ಇರ್ತೀಯ. ಏನಾದ್ರೂ ಆಗ್ಲಿ, ಆದ್ರೆ ಅದನ್ನ ಮಾತ್ರ ಹೇಳೋ ಹಾಗಿಲ್ಲ. ನಾನು ಕಾನೂನು ಪ್ರಕಾರ ಮೊದಲನೇ ಹೆಂಡತಿ ಬದುಕಿರೋವಾಗ ಎರಡನೇ ಮದುವೆ ಮಾಡ್ಕೊಳಂಗಿಲ್ಲ. ನೀನೇನಾದ್ರೂ ಕೇಸ್ ಹಾಕಿದ್ರೆ ನಿನ್ ಗಂಡನ ಜೈಲ್ಗೆ ಹಾಕ್ತಾರೆ. ಅದ್ ಗೊತ್ತಾ ನಿನ್ಗೆ? ಅಂಥದ್ದೇನೂ ಆಗೋದು ಬೇಡ ಅಕ್ಕ. ನಾನು ಹೀಗೆ ಇರ್ತೀನಿ. ಯಾರ ಸಂತೋಷನೂ ಕಿತ್ಕೊಳ್ಳೋ ಆಸೆ ನನಗಿಲ್ಲ. ನೋಡು, ನಾಳೆ ಶಾಲೆಗೆ ಹೋಗ್ಬೇಡ, ಅದ್ ತೋಟದ ಕೆಲಸನ ಮಾಡೋದ್ ಬೇಡ. ಮಂಜುನಾಥನ್ ರೂಮನ್ನ ಸ್ವಚ್ಛ ಮಾಡಿ ಅಲಂಕಾರ ಮಾಡು. ಅಲಂಕಾರ ಮಾಡು ಅಂದ್ರು. ಯಾಕೆ ಗೊತ್ತಾಯ್ತಾ? ಯಾಕಮ್ಮ ಅವ್ರೆ? ನಾಳೆ ಮಂಜುನಾಥನ್ಗೂ ಐಶ್ವರ್ಯಂಗೂ ಪ್ರಸ್ತಾವ ಇಟ್ಕೊಂಡಿದೀವಿ. ಸೂರ್ಯಕಾಂತಿ